ಮಾಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬಳ್ಳಾರಿ ಜಿಲ್ಲೆ ಕರ್ನಾಟಕದ ಅತ್ಯಂತ ಪ್ರಮುಖ ಐತಿಹಾಸಿಕ ಮತ್ತು ಕೈಗಾರಿಕಾ ಕೇಂದ್ರಗಳಲ್ಲಿ ಒಂದು. ಇದನ್ನು ಮುಖ್ಯವಾಗಿ ಗಣಿನಾಡು ಅಥವಾ ಜೀನ್ಸ್ ನಗರಿ ಅಂತ ಕರೆಯಲಾಗುತ್ತೆ. ನಗರದ ಮಧ್ಯಭಾಗದಲ್ಲಿರುವ ಏಕಶಿಲಾ ಗುಡ್ಡದ ಮೇಲೆ ನಿರ್ಮಿತವಾಗಿರುವ ಈ ಬಳ್ಳಾರಿ ಕೋಟೆ ಅತ್ಯಂತ ಆಕರ್ಷಣೀಯವಾಗಿದೆ. ಇದನ್ನ ಮೇಲ್ಕೋಟೆ ಮತ್ತು ಕೆಳಕೋಟೆ ಅಂತ ವಿಂಗಡಿಸಲಾಗಿದೆ. ಕನಕದುರ್ಗಮ್ಮ ದೇವಸ್ಥಾನ ಇಲ್ಲಿನ ಪ್ರಸಿದ್ಧ ಧಾರ್ಮಿಕ ತಾಣ. ಪ್ರತಿದಿನ ನೂರಾರು ಭಕ್ತರು ಭೇಟಿ ಕೊಡ್ತಾರೆ. ರಾಜ್ಯ ರಾಜಕಾರಣದಲ್ಲಿ ಗಾಲಿ ಜನಾರ್ದನ್ ರೆಡ್ಡಿ ಕುಟುಂಬದಿಂದಲೂ, ರಾಷ್ಟ್ರ ರಾಜಕಾರಣದಲ್ಲಿ ಸೋನಿಯಾ ಗಾಂಧಿ ಹಾಗೂ ಸುಷ್ಮಾ ಸ್ವರಾಜ್ ಅವರ ಸ್ಪರ್ಧೆ ಹಿನ್ನೆಲೆಯಲ್ಲೂ ಹೆಸರಾದ ಜಿಲ್ಲೆ ಬಳ್ಳಾರಿ. ಇದೇ ಜಿಲ್ಲೆಯ ಕೇಂದ್ರ ಸ್ಥಾನ ಬಳ್ಳಾರಿ ನಗರವನ್ನ ಹೊಂದಿಕೊಂಡಂತೆ ರಚನೆ ಆಗಿರುವ ಬಳ್ಳಾರಿ ನಗರ ವಿಧಾನಸಭಾ ಕ್ಷೇತ್ರ. ಈ ಕ್ಷೇತ್ರದಲ್ಲಿ 2023 ಚುನಾವಣೆಯಲ್ಲಿ ಕಾಂಗ್ರೆಸ್ನ ನಾರಾ ಭರತ್ ರೆಡ್ಡಿ ಗೆಲುವು ಸಾಧಿಸಿದ್ದಾರೆ. ಹಾಲಿ ಶಾಸಕ ನಾರಾ ಭರತ್ ರೆಡ್ಡಿ ಕಲಬುರಗಿ ವಿಶ್ವವಿದ್ಯಾಲಯದಿಂದ BBM ಪದವಿ ಮುಗಿಸಿ ನಂತರ ಲಂಡನ್ನಲ್ಲಿ MBA ಉನ್ನತ ಶಿಕ್ಷಣ ಪಡೆದವರು. ಇವರ ತಂದೆ ನಾರಾ ಸೂರ್ಯನಾರಾಯಣ ರೆಡ್ಡಿ ಬಳ್ಳಾರಿ ಜಿಲ್ಲೆಯ ಕುರುಗೋಡು ಕ್ಷೇತ್ರದಿಂದ ಜನತಾದಳ ಪಕ್ಷದ ಮಾಜಿ ಶಾಸಕರು ಮತ್ತು ಪ್ರಮುಖ ಗ್ರಾನೈಟ್ ಉದ್ಯಮಿ. ಹೀಗಾಗಿ ಭರತ್ ರೆಡ್ಡಿ ಅವರಿಗೆ ಬಾಲ್ಯದಿಂದಲೇ ರಾಜಕೀಯ ವಾತಾವರಣ ಪರಿಚಯ. ಭರತ್ ರೆಡ್ಡಿ ಆರಂಭದಲ್ಲಿ JDS ಪಕ್ಷದಲ್ಲಿದ್ದರು. ಆದರೆ 2014ರಲ್ಲಿ ಪಕ್ಷ ತೊರೆದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸೇರಿದರು. 2014ರಲ್ಲಿ ಕಾಂಗ್ರೆಸ್ ಬೆಂಬಲದೊಂದಿಗೆ ಕೊರ್ಲಗುಂಟೆ ಜಿಲ್ಲಾ ಪಂಚಾಯತ್ ಕ್ಷೇತ್ರದಿಂದ ಸ್ಪರ್ಧಿಸಿದ ಇವರು ಕರ್ನಾಟಕದಲ್ಲಿ ಅತಿ ಹೆಚ್ಚು ಮತಗಳ ಅಂತರದಿಂದ ಜಯಗಳಿಸುವ ಮೂಲಕ ತಮ್ಮ ಸಕ್ರಿಯ ರಾಜಕೀಯ ಪ್ರವೇಶವನ್ನ ಯಶಸ್ವಿಯಾಗಿ ಸಾರಿದರು. 2023ರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಬಳ್ಳಾರಿ ನಗರ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದರು. ಅಂದಿನ ಚುನಾವಣೆಯಲ್ಲಿ ಬಿಜೆಪಿಯ ಹಾಲಿ ಶಾಸಕ ಗಾಲಿ ಸೋಮಶೇಖರ್ ರೆಡ್ಡಿ ಮತ್ತು KRPP ಪಕ್ಷದ ಗಾಲಿ ಲಕ್ಷ್ಮಿ ಅರುಣಾರೆಡ್ಡಿ ಅವರ ವಿರುದ್ಧ ಭರ್ಜರಿ ಪೈಪೋಟಿ ನಡೆಸಿ 86,440 ಮತಗಳನ್ನು ಪಡೆದು 37,863 ಮತಗಳ ಬೃಹತ್ ಅಂತರದಿಂದ ಜಯಶಾಲಿಯಾದರು. ಈ ಕ್ಷೇತ್ರದ ರಾಜಕೀಯ ಇತಿಹಾಸ. ಬಳ್ಳಾರಿ ನಗರ ಕ್ಷೇತ್ರ ಅಸ್ತಿತ್ವಕ್ಕೆ ಬರುವ ಮೊದಲು ಮೂಲ ಬಳ್ಳಾರಿ ಕ್ಷೇತ್ರದ ಭಾಗವಾಗಿತ್ತು. ಹೀಗಾಗಿ ಇಲ್ಲಿನ ಚುನಾವಣಾ ಲೆಕ್ಕಾಚಾರ ಆರಂಭ ಆಗುವುದು 1957ರಿಂದ. 1957ರ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿ ಮುಂಡ್ಲೂರು ಗಂಗಪ್ಪ ಕಾಂಗ್ರೆಸ್ನ ಅಬ್ದುಲ್ ರಜಾಕ್ ಸಾಬ್ ಅವರ ವಿರುದ್ಧ ಜಯ ದಾಖಲಿಸಿದ್ದರು. 1962ರಲ್ಲಿ ಕಾಂಗ್ರೆಸ್ನ TG ಸತ್ಯನಾರಾಯಣ್ ಸ್ವತಂತ್ರ ಪಕ್ಷದ UK ಸುಭಾನ್ ಅವರನ್ನ ಪರಾಭವಗೊಳಿಸಿ ಶಾಸಕರಾಗಿದ್ದರು. 1967ರಲ್ಲಿ ಸ್ವತಂತ್ರ ಪಕ್ಷದ V ನಾಗಪ್ಪ ಕಾಂಗ್ರೆಸ್ ಪಕ್ಷದ TG ಸತ್ಯನಾರಾಯಣ್ ವಿರುದ್ಧ ಗೆಲುವು ಪಡೆದಿದ್ದರು. 1972ರ ಚುನಾವಣೆಯಲ್ಲಿ ಸಂಸ್ಥಾ ಕಾಂಗ್ರೆಸ್ನ V ನಾಗಪ್ಪ ಕಾಂಗ್ರೆಸ್ ಪಕ್ಷದ ಭಾಸ್ಕರ್ ನಾಯ್ಡು ವಿರುದ್ಧ ಗೆಲುವಿನ ನಗೆ ಬೀರಿದ್ರು. 1978ರಲ್ಲಿ ಕಾಂಗ್ರೆಸ್ನ ಭಾಸ್ಕರ್ ನಾಯ್ಡು ಜನತಾ ಪಕ್ಷದ ಅಬ್ದುಲ್ ಹುಕ್ ಅವರ ವಿರುದ್ಧ, 1983ರಲ್ಲಿ ಜನತಾ ಪಕ್ಷದ M ರಾಮಪ್ಪ ಕಾಂಗ್ರೆಸ್ನ ರಾಜಾ ಸಾಹೇಬ್ ಎದುರು, 1985ರ ಹಣಾಹಣಿಯಲ್ಲಿ ಕಾಂಗ್ರೆಸ್ನ M ರಾಮಪ್ಪ CPIನ ಶಾರದಾ ಮಲೆಬೆನ್ನೂರ್ ಅವರನ್ನ ಸೋಲಿಸಿ ಶಾಸಕರಾಗಿದ್ದರು. 1989ರಲ್ಲಿ ಕಾಂಗ್ರೆಸ್ನ M ರಾಮಪ್ಪ ಪಕ್ಷೇತರ ಅಭ್ಯರ್ಥಿ ಪನ್ರಾಜ್ ಅವರನ್ನ, 1994ರಲ್ಲಿ ಪಕ್ಷೇತರ ಅಭ್ಯರ್ಥಿ M ದಿವಾಕರ್ ಬಾಬು ಕಾಂಗ್ರೆಸ್ನ ವೆಂಕಟ್ ಮಹಿಪಾಲ್ ಅವರನ್ನ ಮಣಿಸಿ ಶಾಸಕರಾದರು. 1999ರಲ್ಲಿ ಪಕ್ಷೇತರ ಅಭ್ಯರ್ಥಿ ದಿವಾಕರ್ ಬಾಬು ಬಿಜೆಪಿಯ ಶ್ರೀರಾಮುಲು ಎದುರು, 2004ರಲ್ಲಿ ಶ್ರೀರಾಮುಲು ಬಿಜೆಪಿಯ ದಿವಾಕರ್ ಬಾಬು ವಿರುದ್ಧ ಸೋತು ಗೆಲುವಿನ ಲೆಕ್ಕಾಚಾರವನ್ನ ಸರಿದೂಗಿಸಿದ್ರು. 2008ರ ಹೊತ್ತಿಗೆ ಕ್ಷೇತ್ರ ವಿಭಜನೆ ಆದ ಬಳಿಕ ಶ್ರೀರಾಮುಲು ಬಳ್ಳಾರಿ ಗ್ರಾಮಾಂತರ ಮೀಸಲು ಕ್ಷೇತ್ರಕ್ಕೆ ವಲಸೆ ಹೋದ ಬಳಿಕ ಈ ಕ್ಷೇತ್ರ ರೆಡ್ಡಿ ಸಹೋದರನ ಪಾಲಾಯಿತು. 2008ರ ಬಳ್ಳಾರಿ ನಗರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಗಾಲಿ ಸೋಮಶೇಖರ್ ರೆಡ್ಡಿ ಈ ಕ್ಷೇತ್ರದಿಂದ ಗೆದ್ದು ಶಾಸಕರಾದರು. 54,831 ಮತಗಳನ್ನು ಪಡೆದಿದ್ದ ಅವರು 53,809 ಮತ ಗಳಿಸಿದ್ದ ಕಾಂಗ್ರೆಸ್ ಅಭ್ಯರ್ಥಿ ಅನಿಲ್ ಲಾಡ್ ಎದುರು 1022 ಮತಗಳ ಅಂತರದಿಂದ ಜಯ ದಾಖಲಿಸಿದ್ರು. ಈ ಚುನಾವಣೆಯಲ್ಲಿ 31 ಮಂದಿ ಅಭ್ಯರ್ಥಿಗಳು ಸ್ಪರ್ಧಿಸಿದ್ರೆ ಅದರಲ್ಲಿ 25 ಮಂದಿ ಸ್ವತಂತ್ರ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ರು ಅನ್ನೋದು ಗಮನಾರ್ಹ. ಇನ್ನು 2013ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ಕ್ಷೇತ್ರವನ್ನ ತೆಕ್ಕೆಗೆ ತೆಗೆದುಕೊಂಡಿತು. ಈ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿಯಾಗಿದ್ದ ಅನಿಲ್ ಲಾಡ್ ಕ್ಷೇತ್ರದ ಶಾಸಕರಾದರು. 52,098 ಮತ ಪಡೆದ ಅನಿಲ್ ಲಾಡ್ ಮೊದಲಿಗರಾದ್ರೆ, ಬಡವರ ಶ್ರಮಿಕ ರೈತ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ S ಮುರಳಿ ಕೃಷ್ಣನ್ 33,898 ಮತ ಪಡೆದು ಎರಡನೇ ಸ್ಥಾನ ಪಡೆದರು. ಇವರಿಬ್ಬರ ನಡುವಿನ ಗೆಲುವಿನ ಅಂತರ 18,800 ಮತಗಳದ್ದಾಗಿತ್ತು. ಈ ಚುನಾವಣೆಯಲ್ಲಿ 19 ಜನ ಸ್ವತಂತ್ರ ಅಭ್ಯರ್ಥಿಗಳ ಸ್ಪರ್ಧೆ ಮಾಡಿದ್ರು.
2018ರಲ್ಲಿ ಮತ್ತೆ ಕ್ಷೇತ್ರದಲ್ಲಿ ಬಿಜೆಪಿ ಪ್ರಾಬಲ್ಯ ಗಳಿಸಿಕೊಳ್ತು. ಈ ವರ್ಷದ ಹಣಾಹಣಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಜಿ ಸೋಮಶೇಖರ್ ರೆಡ್ಡಿ 76,589 ಮತ ಪಡೆದರೆ ಕಾಂಗ್ರೆಸ್ನ ಅನಿಲ್ ಲಾಡ್ 60,434 ಮತ ಪಡೆದರು. ಆ ಮುಖಾಂತರ ಸೋಮಶೇಖರ್ ರೆಡ್ಡಿ 16,155 ಮತಗಳಿಂದ ಗೆದ್ದು ಬೀಗಿದರು. ಈ ಕ್ಷೇತ್ರದ ಜಾತಿವಾರು ಲೆಕ್ಕಾಚಾರ. ಕ್ಷೇತ್ರದಲ್ಲಿ ದಲಿತ ಸಮುದಾಯದ ಮತಗಳು ಪ್ರಾಬಲ್ಯದಲ್ಲಿದ್ದು ವಾಲ್ಮೀಕಿ, ಲಿಂಗಾಯತ, ಕುರುಬ ಸಮುದಾಯಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿವೆ.